ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ನಾವು ಭಾರತ ಸಂವಿಧಾನದ ಬಗ್ಗೆ ನೋಡುವ ಸಂದರ್ಭದಲ್ಲಿ ಅಧ್ಯಾಯ 6 ಶಾಸಕಾಂಗ ಲೆಜಿಸ್ಲೇಚರ್ ಅಂತ ಏನಿದೆ, ಈ ಒಂದು ಅಧ್ಯಾಯದಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ವಿಧಾನ ಪರಿಷತ್ತಿನ ಒಂದು ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ರಾಜ್ಯ ಶಾಸಕಾಂಗದ ಕೆಳಸದನವಾದಂಥ ವಿಧಾನಸಭೆಯ ಒಂದು ರಚನೆಯ ಬಗ್ಗೆ ಮಾಹಿತಿಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನೋಡಿ, ರಾಜ್ಯದ ಒಂದು ವಿಧಾನಸಭೆಯ ಒಂದು ರಚನೆ ಅಂತ ಅಂದಾಗ ನಾವು ಬಹಳ ಮುಖ್ಯವಾಗಿ ಆ ಒಂದು ರಾಜ್ಯದ ವಿಧಾನಸಭೆ ರಾಜ್ಯ ಶಾಸಕಾಂಗದ ಒಂದು ಕೆಳಮನೆಯಾಗಿ ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಈ ಒಂದು ರಾಜ್ಯದ ಒಂದು ವಿಧಾನಸಭೆಯ ಒಂದು ಸದಸ್ಯರು ನೇರವಾಗಿ ಜನರಿಂದ ಚುನಾಯಿತರಾಗುವಂಥದ್ದು ನಾವು ಕಾಣ್ತೇವೆ. ಅಂದರೆ ಅರ್ಹ ಮತದಾರರು ಇರ್ತಾರೆ, ಅವರಿಂದ ನೇರವಾಗಿ ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡಿರುವಂಥ ಒಂದು ಸದನ ಆಗಿರುವಂಥದ್ದು ನಾವು ಕಾಣ್ತೇವೆ. ಇಂಥ ಒಂದು ಸದನವನ್ನು ನಾವು ವಿಧಾನಸಭೆ ಅಂತ ಕರಿತೇವೆ. ಅದರ ಹೆಸರನ್ನು ವಿಧಾನಸಭೆ ಅಂತೇಳಿ ಕರಿತೇವೆ. ಜನರಿಂದ ನೇರವಾಗಿ ಆಯ್ಕೆಯಾದಂಥ ಒಂದು ಜನಪ್ರತಿನಿಧಿಗಳು ಈ ಒಂದು ವಿಧಾನಸಭೆಯಲ್ಲಿ ಇರುತ್ತೆ. ಈ ಒಂದು ವಿಧಾನಸಭೆ ರಾಜ್ಯ ಶಾಸಕಾಂಗದ ಕೆಳಸದನವಾಗಿ ಕಾರ್ಯನಿರ್ವಹಿಸುತ್ತೆ. ಇಡೀ ರಾಜ್ಯದ ಜನತೆಯನ್ನೇ ಅದು ಪ್ರತಿನಿಧಿಸುತ್ತೆ. ಜನತೆಯಿಂದ ನೇರವಾಗಿ ಆಯ್ಕೆಯಾದಂಥ ಸದಸ್ಯರನ್ನು ಒಳಗೊಂಡಿರುತ್ತೆ. ಹಾಗಾಗಿ ಜನತೆಯನ್ನು ಪ್ರತಿನಿಧಿಸೋದ್ರಿಂದ ನಾವು ಇದನ್ನು ಜನತಾ ಸದನ ಅಂತೇಳಿ ಕರಿತೇವೆ. ಪಾಪ್ಯುಲರ್ ಹೌಸ್ ಅಂತ ನಾವು ಹೇಗೆ ಲೋಕಸಭೆಯನ್ನು ಕರಿತೇವೆ, ಹಾಗೆ ವಿಧಾನಸಭೆ ರಾಜ್ಯದಲ್ಲಿ ಅದು ಜನತಾ ಸದನವಾಗಿ ಕೆಲಸ ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ಎರಡಿಗೂ ಕೂಡ ಹೋಲಿಕೆ ಇರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಕೇಂದ್ರದಲ್ಲಿ ಲೋಕಸಭೆ ಹೇಗಿರುತ್ತೋ ಹಾಗೆ ರಾಜ್ಯಗಳಲ್ಲಿ ವಿಧಾನಸಭೆ ಕಾರ್ಯನಿರ್ವಹಿಸುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ವಿಧಾನಸಭೆಯ ರಚನೆ ಅಂತ ಬಂದಾಗ ನಾವು ವಿಧಾನಸಭೆಯ ರಚನೆ ಬಗ್ಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥ ಅಂಶಗಳು ಅಂದರೆ ಅದರ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು, ಹಾಗೆ ಚುನಾವಣಾ ವಿಧಾನ ಹೇಗಿರುತ್ತೆ, ಅದರ ಅಧಿಕಾರಾವಧಿ ಎಷ್ಟು, ಅರ್ಹತೆಗಳೇನಿರಬೇಕು, ಹಾಗೆ ಕೋರಮ್ ಎಷ್ಟಿರಬೇಕು, ಅಧಿವೇಶನ ಸೇರಬೇಕು ಅಂದರೆ, ಹಾಗೆ ಅಧಿವೇಶನವನ್ನು ಹೇಗೆ ಸೇರುತ್ತೆ, ಹಾಗೆ ವೇತನ ಮತ್ತು ಸವಲತ್ತುಗಳೇನು, ಮತ್ತು ಅದರ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂದರೆ ಸಭಾಪತಿ ಮತ್ತು ಉಪಸಭಾಪತಿಗಳು, ಅವರನ್ನು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೇವೆ, ಯಾವ ರೀತಿಯಲ್ಲಿ ಆಯ್ಕೆ ಆಗ್ತಾರೆ ಅನ್ನೋ ಅಂಶಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಾವು ಇಲ್ಲಿ ಬಹಳ ಮುಖ್ಯವಾಗಿ ನೋಡುವಂಥ ಒಂದು ಮೊದಲನೇ ಒಂದು ಅಂಶ ಅಂದರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು. ನೋಡಿ, ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂದಾಗ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ನಿಗದಿಯಾಗುತ್ತೆ. ಅಂದರೆ ಆ ರಾಜ್ಯದ ಇಂದಿನ ಒಂದು ಜನಗಣತಿಯ ಪ್ರಕಾರ ಆ ಒಂದು ವಿಧಾನಸಭೆಯ ಸದಸ್ಯರ ಸಂಖ್ಯೆಯನ್ನು ಆ ಒಂದು ರಾಜ್ಯಕ್ಕೆ ನಿಗದಿಪಡಿಸುವಂಥದ್ದು ನಾವು ಕಾಣ್ತೇವೆ. ಇತ್ತೀಚೆಗೆ 2008 ನಡೆದಂಥ ಒಂದು ಡಿಲಿಮಿಟೇಷನ್ ಆಯೋಗ ಅಂದರೆ ಆ ಕ್ಷೇತ್ರ ರಚನಾ ಆಯೋಗ ಆ ಒಂದು ವಿಧಾನಸಭೆಗಳ ಸದಸ್ಯರ ಸಂಖ್ಯೆಯನ್ನು ಒಂದು ಅದೇ ರೀತಿಯಲ್ಲಿ ಇಟ್ಟಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ತೀರ್ಮಾನ ಮಾಡುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಸಂವಿಧಾನದ 170ನೇ ವಿಧಿ ಏನಿದೆ ಅದು ಆ ಒಂದು ವಿಧಾನಸಭೆಯ ರಚನೆಯ ಬಗ್ಗೆ ತಿಳಿಸುವಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ 171ನೇ ಒಂದು ವಿಧಿಗೆ ಅನುಗುಣವಾಗಿ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚು ಇರಬಾರ್ದು. ಯಾವುದೇ ರಾಜ್ಯ, ಭಾರತದಲ್ಲಿರುವ 28 ರಾಜ್ಯಗಳಲ್ಲಿ ಯಾವುದೇ ರಾಜ್ಯದ ಒಂದು ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಅದು 500ನ್ನು ಮೀರುವಂತಿಲ್ಲ. ಅಂದರೆ ಒಂದು ರಾಜ್ಯದಲ್ಲಿರುವಂಥ ವಿಧಾನಸಭೆಯ ಸದಸ್ಯರ ಸಂಖ್ಯೆ 500ಕ್ಕಿಂತ ಕಡಿಮೆ ಇರಬೇಕು ಎಂಬಂಥ ಅಂಶವನ್ನು ತಿಳ್ಕೊಬೇಕಾಗುತ್ತೆ. ಹಾಗೆ ಇನ್ನೊಂದು ಅಂಶವನ್ನು ಗಮನಿಸಬೇಕಾಗುತ್ತೆ, 60ಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋ ಅಂಶವನ್ನು ಕೂಡ ಹೇಳುವಂಥದ್ದು ನಾವು ಕಾಣ್ತೇವೆ. ಅಂದರೆ ಸಂವಿಧಾನದ 171ನೇ ವಿಧಿ ಅನ್ವಯ ವಿಧಾನಸಭೆಯ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಿರಬಾರ್ದು, ಹಾಗೆ 60ಕ್ಕಿಂತ ಕಡಿಮೆ ಸದಸ್ಯರನ್ನ ಹೊಂದಿರಬಾರ್ದು ಎಂಬಂಥ ಅಂಶವನ್ನು ಸಂವಿಧಾನದಲ್ಲಿ ಇರುವಂಥ ಅಂಶ ಕೂಡ ನಾವು ಗಮನಿಸ್ತೇವೆ. ಆದರೆ ಇದಕ್ಕೆ ವಿರುದ್ಧವಾಗಿ ನಾವು ಗಮನಿಸುವಂಥ ಅಂಶ ಅಂದರೆ ಕೆಲವು ರಾಜ್ಯಗಳಲ್ಲಿ 60ಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಉದಾಹರಣೆಗೆ ನಾವು ನೋಡಿದರೆ ಸಿಕ್ಕಿಂ ರಾಜ್ಯ, ಆ ಸಿಕ್ಕಿಂ ರಾಜ್ಯದಲ್ಲಿ ಕೇವಲ 32 ಜನ ಸದಸ್ಯರನ್ನು ವಿಧಾನಸಭೆಯಲ್ಲಿ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಗೋವಾ ಮತ್ತು ಮಿಜೋರಾಂ ರಾಜ್ಯಗಳಲ್ಲೂ ಕೂಡ 40 ಸದಸ್ಯರನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. 40ಕ್ಕಿಂತ ಕಡಿಮೆ ಸದಸ್ಯರುಗಳನ್ನ ಹೊಂದಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಸದಸ್ಯರ ಸಂಖ್ಯೆ 60ಕ್ಕಿಂತ ಕಡಿಮೆ ಇರಬಾರ್ದು ಅಂದರೂ ಕೂಡ ಅಲ್ಲಿ ಕೆಲವು ರಾಜ್ಯಗಳಲ್ಲಿ 60ಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಈ ಒಂದು ಸಂವಿಧಾನದ 332ನೇ ವಿಧಿಯ ಅನ್ವಯ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದವರೇನಿರ್ತಾರೆ ಆ ಒಂದು ಸಮುದಾಯದವರಿಗೆ ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿರುತ್ತೆ. ಅಂದರೆ ಕೆಲವು ಸ್ಥಾನಗಳನ್ನು ಆ ಒಂದು ವರ್ಗಗಳಿಗೆ ಮೀಸಲಾಗಿ ಸ್ಥಾನಗಳನ್ನ ಇಟ್ಟುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಸಂವಿಧಾನದ 333ನೇ ವಿಧಿ ಅನ್ವಯ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂಥವರಿಗೆ ಯಾರು ಸಮುದಾಯಕ್ಕೆ ಸೇರಿರ್ತಾರೆ ಅಂಥವರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಅನ್ನುವಂಥ ಸಂದರ್ಭದಲ್ಲಿ, ಅಂಥ ಒಂದು ವಿಷಯ ರಾಜ್ಯಪಾಲರಿಗೆ ಮನವರಿಕೆಯಾದರೆ ಅಂಥ ಸಂದರ್ಭದಲ್ಲಿ ಒಬ್ಬರು ಸದಸ್ಯರನ್ನು ವಿಧಾನಸಭೆಗೆ ನಾಮಕರಣ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಅಧಿಕಾರವನ್ನು 333ನೇ ವಿಧಿಯಲ್ಲಿ ನೀಡುವಂಥ ಅಂಶವನ್ನು ಕಾಣ್ತೇವೆ. ಆದರೆ ಈ ಒಂದು ಅಂಶದಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನೆಂದರೆ
ಪ್ರಸ್ತುತ 104ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನು ಸದ್ಯಕ್ಕೆ ನಿಲ್ಲಿಸಿರುವಂಥದ್ದು ನಾವು ಕಾಣ್ತೇವೆ. ಅಂದರೆ ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿದಂಥ ಒಂದು ಸದಸ್ಯರನ್ನು ನಾಮಕರಣ ಮಾಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿರುವಂಥ ಅಂಶವನ್ನು ನಾವು ಸದ್ಯದಲ್ಲಿ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಅನ್ನೋ ಅಂಶ ತಿಳ್ಕೊಂಡಿರಬೇಕಾಗುತ್ತೆ. ನೋಡಿ, ಕರ್ನಾಟಕ ಒಂದು ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಅಂದಾಗ ನೋಡಿ, ಎಲ್ಲ ರಾಜ್ಯಗಳಲ್ಲೂ ಭಿನ್ನ ಭಿನ್ನವಾಗಿರುತ್ತೆ. ಈಗ ಕರ್ನಾಟಕದಲ್ಲಿ ಬೇರೆ, ತಮಿಳುನಾಡಲ್ಲಿ ಬೇರೆ, ಕೇರಳದಲ್ಲಿ ಬೇರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಇರುತ್ತೆ. ಆದರೆ ನಾನು ಈಗ ಮುಖ್ಯವಾಗಿ 3 ರಾಜ್ಯಗಳು ಮಾತ್ರ ನಿಮಗೆ ಕೊಟ್ಟಿದ್ದೇನೆ. ಅದ್ಯಾವುದು ಅಂದರೆ, ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂದಾಗ 224 ಜನ ಸದಸ್ಯರನ್ನ ಹೊಂದಿರುತ್ತೆ. ಒಂದು ವೇಳೆ ಆಂಗ್ಲೋ ಇಂಡಿಯನರ್ ಇದ್ದರೆ 225 ಆಗ್ತಾಯಿತ್ತು. ಆದರೆ ಈಗ ಇಲ್ಲದೇ ಇರೋದ್ರಿಂದ 224 ಜನ ಸದಸ್ಯರನ್ನು ಹೊಂದಿರುತ್ತೆ ಅನ್ನೋ ಅಂಶ ತಿಳ್ಕೊಬೇಕಾಗುತ್ತೆ. ಹಾಗೆ ಅತಿ ಹೆಚ್ಚು ಸದಸ್ಯರನ್ನು ಯಾವ ರಾಜ್ಯ ಹೊಂದಿದೆ ಅಂದಾಗ ಅದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ಅತಿ ಹೆಚ್ಚು ಅಂದರೆ 403 ಜನ ಸದಸ್ಯರನ್ನ ವಿಧಾನಸಭೆಗೆ ಆಯ್ಕೆ ಮಾಡೋ ಅಂಶವನ್ನು ನಾವು ಗಮನಿಸ್ತೇವೆ. ಅಂದರೆ 403 ಜನ ಸದಸ್ಯರನ್ನ ಆ ರಾಜ್ಯದ ವಿಧಾನಸಭೆ ಹೊಂದಿದೆ. ಹಾಗೆ ಸಿಕ್ಕಿಂ ವಿಧಾನಸಭೆ 32 ಜನ ಸದಸ್ಯರನ್ನ ಹೊಂದಿ ಕಡಿಮೆ ಸದಸ್ಯರನ್ನ ಹೊಂದಿರುವಂಥ ಒಂದು ರಾಜ್ಯ ಅಂತೇಳಿ ಹೊಂದಿರುವಂಥ ನಾವು ಕಾಣ್ತೇವೆ. ಅಂದರೆ 32 ಜನ ಸದಸ್ಯರ ಒಂದು ಮೂಲಕ ಸಿಕ್ಕಿಂ ವಿಧಾನಸಭೆ ಅತ್ಯಂತ ಚಿಕ್ಕ ಒಂದು ವಿಧಾನಸಭೆ ಆಗಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಒಂದು ಚುನಾವಣಾ ವಿಧಾನ ಹೇಗಿರುತ್ತೆ ಅನ್ನೋ ಅಂಶವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ, ಹಾಗೆ ಚುನಾವಣಾ ವಿಧಾನದ ಬಗ್ಗೆ ನೋಡಿದ್ರೆ ನಾವು ಎಲೆಕ್ಟ್ರಲ್ ಮೆಥಡ್ ಅಂತ ಏನಿದೆ ಅದರಲ್ಲಿ ನೋಡುವಂಥ ಸಂದರ್ಭದಲ್ಲಿ ನೋಡಿ, ವಿಧಾನಸಭೆಯ ಒಂದು ಸದಸ್ಯರನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ 18 ವರ್ಷ ತುಂಬಿದಂಥ ಒಂದು ವಯಸ್ಕ ಮತದಾರರು ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಅಂದರೆ ಸಾಮಾನ್ಯವಾಗಿ ಒಂದೊಂದು ರಾಜ್ಯವನ್ನು ನಿಗದಿತ ಪ್ರಮಾಣದ ಒಂದು ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆಯನ್ನು ಮಾಡಿರ್ತಾರೆ. ಅಲ್ಲಿ ಸಾಮಾನ್ಯವಾಗಿ ಏಕಸದಸ್ಯ ಚುನಾವಣಾ ಕ್ಷೇತ್ರಗಳಾಗಿ ಅವುಗಳನ್ನ ವಿಂಗಡಣೆಯನ್ನು ಮಾಡಲಾಗಿರುತ್ತೆ. ಒಂದೊಂದು ಕ್ಷೇತ್ರಗಳಿಂದ ಒಬ್ಬೊಬ್ಬ ಅಭ್ಯರ್ಥಿಗಳನ್ನು ಹೆಚ್ಚು ಮತ ಪಡೆದಂಥ ಅಭ್ಯರ್ಥಿ ಆಯ್ಕೆ ಆಗ್ತಾರೆ. 18 ವರ್ಷ ತುಂಬಿದಂಥ ಮತದಾರರು ಮತದಾನ ಮಾಡುವ ಮೂಲಕ, ಗುಪ್ತ ಮತದಾನದ ಮೂಲಕ ಇವರನ್ನು ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಈ ಒಂದು ಸದಸ್ಯರಾಗಲಿಕ್ಕೆ ಬೇಕಾದಂಥ ಅರ್ಹತೆಗಳೇನು, ಯಾವ ರೀತಿಯ ಒಂದು ಕ್ವಾಲಿಫಿಕೇಷನ್ಗಳನ್ನ ಹೊಂದಿರಬೇಕಾಗುತ್ತೆ ಅಂತ ನಾವು ನೋಡೋ ಸಂದರ್ಭದಲ್ಲಿ ಸಂವಿಧಾನದ 173ನೇ ವಿಧಿಯಲ್ಲಿ ವಿಧಾನಸಭೆಯ ಸದಸ್ಯರಾಗಲಿಕ್ಕೆ ಬೇಕಾದಂಥ ಅರ್ಹತೆಗಳ ಬಗ್ಗೆ ಒಂದು ವಿವರಗಳನ್ನು ನೀಡುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ವಿಧಾನಸಭೆಯ ಸದಸ್ಯರಾಗಲಿಕ್ಕೆ ಮೊದಲನೇ ಒಂದು ಅರ್ಹತೆ ಅಂದರೆ ಅದು ಭಾರತದ ಪ್ರಜೆಯಾಗಿರಬೇಕಾಗುತ್ತೆ ಅವರು. ಹಾಗೆ ಎರಡನೇದಾಗಿ ವಿಧಾನಸಭೆಯ ಸದಸ್ಯರಾಗಬೇಕು ಅಂದರೆ 25 ವರ್ಷ ತುಂಬಿರಬೇಕಾಗುತ್ತೆ, 25 ವರ್ಷ ವಯಸ್ಸಾಗಿರಬೇಕು ಅಂತ ತಿಳ್ಕೊಬೇಕಾಗುತ್ತೆ. ಹಾಗೆ ಮೂರನೇ ಅರ್ಹತೆ ಅಂತಂದರೆ ಕೇಂದ್ರ, ರಾಜ್ಯ ಅಥವಾ ಸ್ಥಳೀಯ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಅವರು ಹೊಂದಿರಬಾರ್ದು, ಅವರು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಹಾಗೆ ನಾಲ್ಕನೇ ಅರ್ಹತೆ ಅಂತಂದರೆ ಅವರು ಹುಚ್ಚರು, ದಿವಾಳಿಗಳು ಮತ್ತು ಅಪರಾಧಿಗಳು ಆಗಿರಬಾರ್ದು. ಅಂದರೆ ಇದೊಂದು ರೀತಿ ಅನರ್ಹತೆ ಇದ್ದಂಗೆ, ಅವರು ಆ ರೀತಿ ಆಗಿದ್ದರೆ ಅವರನ್ನು ವಜಾಗೊಳಿಸುವಂಥ ಅಧಿಕಾರ ಇರುತ್ತೆ. ಹಾಗೆ ಐದನೇ ಒಂದು ಅರ್ಹತೆ ಅಂತಂದರೆ ಸಂಸತ್ತು ನಿಗದಿಪಡಿಸುವ ಇತರೆ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಅರ್ಹತೆಗಳಿದೆ. ಅವರ ರಾಜ್ಯದ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸ್ಕೊಂಡಿರಬೇಕು. ಈ ಥರ ಒಂದು ಅರ್ಹತೆಗಳು ಕೂಡ ಇದೆ. ಆದರೆ ಮುಖ್ಯವಾಗಿ ಈ ಒಂದು ಅರ್ಹತೆಗಳನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ ನಂತರದಲ್ಲಿ ನಾವು ಇನ್ನೊಂದು ಅಂಶ ಗಮನಿಸುವಂಥದ್ದು ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ಅಥವಾ ಸದಸ್ಯರ ಅವಧಿ ಎಷ್ಟು, ಟೆನ್ಯೂರ್ ಅಥವಾ ಟರ್ಮ್ ಆಫ್ ಆಫೀಸ್ ಎಷ್ಟಿರುತ್ತೆ ಅಂತ ನೋಡುವ ಸಂದರ್ಭದಲ್ಲಿ ನೋಡಿ, ಭಾರತ ಸಂವಿಧಾನದ 172 1ನೇ ವಿಧಿ ಅನ್ವಯ ನೋಡಿ, ಸಾರ್ವತ್ರಿಕ ಚುನಾವಣೆಯ ನಂತರ ಪ್ರಮಾಣ ವಚನ ಸ್ವೀಕರಿಸಿದಂಥ ಒಂದು ಸದಸ್ಯರು ನಂತರ 5 ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಅಂದರೆ ಅದರ ಅರ್ಥ ವಿಧಾನಸಭೆಯ ಅಧಿಕಾರಾವಧಿ ಕೂಡ 5 ವರ್ಷಗಳಾಗಿರುತ್ತೆ. ಸಾಮಾನ್ಯವಾಗಿ ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷಗಳು ಅಂತ ಕರಿತೇವೆ. ಆದರೆ ಅದನ್ನು ಅವಧಿಗಿಂತ ಮುಂಚೆ ವಿಸರ್ಜನೆ ಮಾಡುವಂಥ ಅಧಿಕಾರ ಕೂಡ ರಾಜ್ಯಪಾಲರಿಗಿರುವಂಥ ಅಂಶವನ್ನು ಕೂಡ ನಾವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ವಿಧಾನಸಭೆಯ ಸದಸ್ಯರು ಕೂಡ ಒಂದು ವೇಳೆ ವಿಧಾನಸಭೆ ವಿಸರ್ಜನೆ ಆದರೆ ತಮ್ಮ ಅಧಿಕಾರಾವಧಿಯನ್ನು ಕಳ್ಕೊಳ್ಳುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷಗಳು. ನೋಡಿ, ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ರಾಜ್ಯದ ರಾಜ್ಯಪಾಲರು ವಿಧಾನಸಭೆಯನ್ನು ಅವಧಿಗೆ ಮೊದಲೇ ವಿಸರ್ಜಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ರಾಜ್ಯದ ರಾಜ್ಯಪಾಲರು ವಿಧಾನಸಭೆಯನ್ನು ಅವಧಿಗಿಂತ ಮುಂಚೆನೇ ರಾಜ್ಯದ ಮುಖ್ಯಮಂತ್ರಿಯವರ ಒಂದು ಶಿಫಾರಸಿನ ಮೇರೆಗೆ ವಿಸರ್ಜನೆ ಮಾಡುವಂಥ ಅಧಿಕಾರವನ್ನು ಹೊಂದಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಕೆಲವಾರು ಸಂದರ್ಭಗಳಲ್ಲಿ ಗಮನಿಸಬೇಕಾಗುತ್ತೆ. ರಾಜ್ಯ ತುರ್ತು ಪರಿಸ್ಥಿತಿ ಅನ್ನೋ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಕೆಲವಾರು ನಿಯಮಗಳಿಗೊಳಪಟ್ಟು ವಿಸರ್ಜನೆ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಇನ್ನೊಂದು ಅಂಶ ಗಮನಿಸಬೇಕಾಗುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭದಲ್ಲಿ ಸಂಸತ್ತು ಈ ಒಂದು ವಿಧಾನಸಭೆಯ ಒಂದು ಅಧಿಕಾರಾವಧಿಯನ್ನು ಒಮ್ಮೆಗೆ 1 ವರ್ಷದ ಅವಧಿಯವರೆಗೆ ಒಂದು ವಿಸ್ತರಿಸುವಂಥ ಅಧಿಕಾರವನ್ನು ಹೊಂದಿರುತ್ತೆ. ಅಂದರೆ ವಿಧಾನಸಭೆಯ ಅವಧಿ 5 ವರ್ಷಗಳಿದ್ದರೆ ಅದನ್ನು ಸಂಸತ್ತು ನೋಡಿ ಗಮನಿಸಿ, ಪಾರ್ಲಿಮೆಂಟ್ ಅದನ್ನು ವಿಧಾನಸಭೆಯ ಅವಧಿಯನ್ನು 1 ವರ್ಷದ ಅವಧಿಗೆ ವಿಸ್ತರಿಸುವಂಥ ಅಧಿಕಾರವನ್ನು ಹೊಂದಿರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅದರ ಅಧಿಕಾರಾವಧಿಯನ್ನು ಮುಂದುವರಿಸ್ಬೋದು. ಆದರೆ ತುರ್ತು ಪರಿಸ್ಥಿತಿ ಕೊನೆಗೊಂಡ 6 ತಿಂಗಳೊಳಗಡೆ ಆ ಒಂದು ವಿಧಾನಸಭೆಗೆ ಚುನಾವಣೆಗಳನ್ನು ನಡೆಸಬೇಕಾಗತ್ತೆ ಅನ್ನೋ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗೆ ವಿಧಾನಸಭೆಯ ಒಂದು ಸದಸ್ಯರು ಸಂವಿಧಾನದ 193B ವಿಧಿಯನ್ವಯ ಸ್ಪೀಕರ್ ಅವರಿಗೆ, ವಿಧಾನಸಭೆಯ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನು ನೀಡಿ
ತಮ್ಮ ಸ್ಥಾನವನ್ನು ತ್ಯಜಿಸ್ಬೋದಾಗಿರುತ್ತೆ. ಆ ಸ್ಪೀಕರ್ ಅವರು ಆ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದರೆ ಅವರಿಗೆ ವಿಧಾನಸಭೆಯ ಸದಸ್ಯರ ಸ್ಥಾನ ತೆರವಾದಂತೆ ಅಂತೇಳಿ ಅರ್ಥ ಆಗುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಸಂವಿಧಾನದ 194ನೇ ವಿಧಿಯನ್ವಯ ಅನುಮತಿ ಇಲ್ಲದೆ ಒಬ್ಬ ಸದಸ್ಯ ಆ ಸದನದ ಅನುಮತಿ ಇಲ್ಲದೆ, ಸ್ಪೀಕರ್ ಅವರ ಅನುಮತಿ ಇಲ್ಲದೆ 60 ದಿನಗಳಿಗಿಂತ ಹೆಚ್ಚು ಕಾಲ ಗೈರು ಹಾಜರಾದರೆ ಅವನ ಸದಸ್ಯತ್ವ ರದ್ದಾಗುತ್ತೆ. ಅಂದರೆ ಅದು ಸದನ ಮುಂದೂಡಲ್ಪಟ್ಟಂಥ ಅವಧಿಗಳನ್ನ ಹೊರತುಪಡಿಸಿ ನಿರಂತರವಾಗಿ 60 ದಿನಗಳವರೆಗೆ ಅವನು ಗೈರು ಹಾಜರಾದರೆ ಅಂಥ ಸಂದರ್ಭದಲ್ಲಿ ಅವರ ಸದಸ್ಯತ್ವ ರದ್ದಾಗುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಕೋರಮ್ ಎಷ್ಟಿರಬೇಕು ನೋಡಿ. ಕೋರಮ್ ಅಂದರೆ ಹಿಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೇನೆ. ಕೋರಮ್ ಅಂದರೆ ಏನಂತೇಳಿ, ಯಾವುದೇ ಒಂದು ಸದನ ಅಥವಾ ಸಭೆ ತನ್ನ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನು ನಾವು ಕೋರಮ್ ಅಂತ ಕರಿತೇವೆ. ನೋಡಿ, ಸದನದ ಕಾರ್ಯಕಲಾಪಗಳು ನಡೆಸಲಿಕ್ಕೆ ವಿಧಾನಸಭೆಯಲ್ಲಿ ಕನಿಷ್ಠ 10ನೇ1 ಕೋರಮ್ ಇರಬೇಕಾಗುತ್ತೆ. 10ನೇ1 ಸದಸ್ಯರು ಹಾಜರಿರಬೇಕಾಗುತ್ತೆ. ಉದಾಹರಣೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ 224 ಜನ ಸದಸ್ಯರು ಇದ್ದಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕಾಗುತ್ತೆ? ಈಗ 23 ಜನ ಸದಸ್ಯರು ಹಾಜರಿರಬೇಕಾಗುತ್ತೆ ಅನ್ನೋ ಅಂಶವನ್ನು ತಿಳ್ಕೋಬೇಕಾಗುತ್ತೆ. ಅಷ್ಟು ಸದಸ್ಯರಿದ್ದರೆ ಮಾತ್ರ ಸದನದ ಕಾರ್ಯಕಲಾಪಗಳು ನಡೀತವೆ. ಇಲ್ಲಾಂದರೆ ಆ ಒಂದು ಸ್ಪೀಕರ್ ಅವರು ಸದನವನ್ನು ಮುಂದೂಡುವಂಥ ಅವಕಾಶವನ್ನು ಹೊಂದಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಪ್ರಮಾಣ ವಚನ ಕೂಡ ಬಹಳ ಮುಖ್ಯವಂಥದ್ದು. ಓತನ್ನು ಸ್ವೀಕರಿಸುವಂಥದ್ದು. ನೋಡಿ, ವಿಧಾನಸಭೆಯ ಸಂವಿಧಾನದ 188ನೇ ಒಂದು ವಿಧಿಯ ಅನುಗುಣವಾಗಿ ವಿಧಿಯ ಪ್ರಕಾರ ವಿಧಾನಸಭೆಗೆ ಒಂದು ಚುನಾಯಿತರಾದಂಥ ಸದಸ್ಯರು ಮತ್ತು ನಾಮಕರಣಗೊಂಡ ಸದಸ್ಯರು ಸಂವಿಧಾನದ 3ನೇ ಅನುಸೂಚಿಯಲ್ಲಿರುವಂಥ ಸೂಚಿಸಿರುವಂತೆ ಸಂವಿಧಾನವನ್ನು ಗೌರವಿಸಿ ದೇಶದ ಸಾರ್ವಭೌಮತ್ವವನ್ನು ಮತ್ತು ಸಮಗ್ರತೆಯನ್ನು ಎತ್ತಿ ಅಂತೇಳಿ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತೆ. ವಿಧಾನಸಭೆ ಸದಸ್ಯರಾಗಿ ಒಂದು ಪೀಠವನ್ನು ಅಲಂಕರಿಸೋದಕ್ಕಿಂತ ಮುಂಚೆ ಆ ಒಂದು ವಿಧಾನಸಭೆಯ ಒಂದು ಸ್ಪೀಕರ್ ಅವರು ಒಂದು ಪ್ರಮಾಣ ವಚನ ಬೋಧಿಸ್ತಾರೆ. ಆ ಒಂದು ಪ್ರಮಾಣ ವಚನವನ್ನು ಅವರು ಸ್ವೀಕರಿಸಬೇಕಾಗುತ್ತೆ. ಒಂದು ವೇಳೆ ಪ್ರಮಾಣ ವಚನ ಸ್ವೀಕರಿಸ್ತಲೇ ಸದನದಲ್ಲಿ ಹಾಜರಾಗಿ ಮತವನ್ನು ಚಲಾಯಿಸಿದರೆ ಅವರಿಗೆ 500 ರೂಪಾಯಿಗಳ ದಂಡವನ್ನು ವಿಧಿಸಬೇಕು ಅಂತೇಳಿ ಸಂವಿಧಾನದ 193ನೇ ವಿಧಿಯಲ್ಲಿ ತಿಳಿಸಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಅದೇ ರೀತಿಯಲ್ಲಿ ಸದನದ ಸದಸ್ಯತ್ವವನ್ನು ಕಳ್ಕೊಂಡಿರುವಂಥ ಆ ಸದಸ್ಯರು ಮತ್ತು ಸದಸ್ಯರು ಸದನದಲ್ಲಿ ಹಾಜರಾಗಿ ಮತವನ್ನು ಚಲಾಯಿಸಿದರೆ ಅಥವಾ ಸದನದಲ್ಲಿ ಹಾಜರಾದರೆ ಅಂಥವರಿಗೂ ಕೂಡ 500 ರೂಪಾಯಿಗಳ ದಂಡ ವಿಧಿಸಲಿಕ್ಕೆ ಅವಕಾಶ ಇರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಅಧಿವೇಶನಗಳು, ವಿಧಾನಸಭೆಯ ಅಧಿವೇಶನಗಳು ಹೇಗೆ ಸೇರುತ್ತೆ? ಸೆಷನ್ಸ್ನ ನೋಡಿ, ವಿಧಾನಸಭೆ ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಅಧಿವೇಶನವನ್ನು ಸೇರಬೇಕಾಗುತ್ತೆ. ಹಾಗೆ ಒಂದು ಅಧಿವೇಶನ ಮತ್ತು ಮತ್ತೊಂದು ಅಧಿವೇಶನ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಇರಬಾರ್ದು ಎಂಬಂಥ ಅಂಶವನ್ನು ಹೇಳಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ನೋಡಿ, ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ವಿಧಾನಸಭೆ 3 ಬಾರಿ ಅಧಿವೇಶನಗಳನ್ನ ಸೇರುವಂಥದ್ದು ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಆ 3 ರೀತಿಯ ಅಧಿವೇಶನಗಳು ಯಾವುದು ಅಂತ ನಾವು ನೋಡುವ ಸಂದರ್ಭದಲ್ಲಿ ಮೊದಲ ಅಧಿವೇಶನ ಅಂತಂದರೆ ಅದು ಬಜೆಟ್ ಅಧಿವೇಶನ. ಇದು ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ನಡೆಯುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಎರಡನೇ ಒಂದು ಅಧಿವೇಶನ ಅಂದರೆ ಅದು ಮಳೆಗಾಲದ ಅಧಿವೇಶನ. ಇದು ಜುಲೈನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ನಡೆಯುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಮೂರನೇ ಒಂದು ಅಧಿವೇಶನ ಅಂತಂದರೆ ಅದು ಚಳಿಗಾಲದ ಅಧಿವೇಶನ. ಇದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ವಿಧಾನಸಭೆಯ 2 ಅಧಿವೇಶನಗಳ ನಡುವಿನ ಅಂತರ ಒಂದು 6 ತಿಂಗಳಿಗಿಂತ ಹೆಚ್ಚು ಇಲ್ಲದಂತೆ ಅಧಿವೇಶನವನ್ನು ಕರೆಯುವಂಥ ಒಂದು ಅಧಿಕಾರ ರಾಜ್ಯಪಾಲರುಗಳಿಗೆ ಸೇರಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂತಂದರೆ ಅದು ವೇತನ ಮತ್ತು ಸವಲತ್ತುಗಳು, ಸ್ಯಾಲರೀಸ್ ಆ್ಯಂಡ್ ಪ್ರಿವಿಲೇಜಸ್ ಅಂತ ನಾವು ಕರಿತೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಅಂದರೆ ಸಂವಿಧಾನದ 195ನೇ ವಿಧಿಯನ್ವಯ ವಿಧಾನಸಭೆಯ ಸದಸ್ಯರ ಒಂದು ವೇತನದ ಬಗ್ಗೆ ಹೇಳುವಂಥದ್ದು ನಾವು ಕಾಣ್ತೇವೆ. ಈ ಒಂದು ವೇತನ ಅಂದಾಗ ಒಂದು ರಾಜ್ಯ ಶಾಸಕಾಂಗ ಕಾಲದಿಂದ ಕಾಲಕ್ಕೆ ನಿಗದಿಪಡಿಸುವಂಥ ವೇತನ ಮತ್ತು ಸವಲತ್ತುಗಳನ್ನು ಮತ್ತು ಭತ್ಯೆಗಳನ್ನು ವಿಧಾನಸಭೆಯ ಸದಸ್ಯರು ಪಡ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ 194ನೇ ವಿಧಿಯನ್ವಯ ಕೆಲವು ಸವಲತ್ತುಗಳನ್ನ ಕಲ್ಪಿಸಿಕೊಡಲಾಗಿದೆ. ಅಂದರೆ ಅವರಿಗೆ ಕೆಲವು ಹಕ್ಕು ಮತ್ತು ಬಾಧ್ಯತೆಗಳನ್ನ ಕಲ್ಪಿಸಿಕೊಡುವಂಥದ್ದು ನಾವು ಕಾಣ್ತೇವೆ. ಆ 194ನೇ ವಿಧಿಯ ಅನ್ವಯ ಅವರಿಗೆ ವಿಧಾನಸಭೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇರುತ್ತೆ. ಹಾಗೆ ಬಂಧನದಿಂದ ಮುಕ್ತವಾಗಿರುವಂಥ ಅಂಶಗಳನ್ನ ನಾವು ಕಾಣ್ತೇವೆ. ಇತರ ಲೋಕಸಭಾ ಸದಸ್ಯರುಗಳು ಏನು ಹೊಂದಿರ್ತಾರೆ ಕೆಲವು ಒಂದು ಹಕ್ಕುಗಳು, ಆ ಹಕ್ಕುಗಳನ್ನು ವಿಧಾನಸಭೆಯ ಸದಸ್ಯರು ಕೂಡ ವಿಧಾನಸಭೆಯ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಹೊಂದಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಇವರಿಗೆ ಆ ಒಂದು ಉಚಿತವಾದಂಥ ಒಂದು ದೂರವಾಣಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿರುತ್ತೆ, ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ. ಹಾಗೆ ವೈದ್ಯಕೀಯ ಒಂದು ಸೌಲಭ್ಯಗಳನ್ನ, ಹಾಗೆ ಆ ಒಂದು ವಿಧಾನಸಭೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಭತ್ಯೆಯನ್ನು ಕೊಡಲಾಗುತ್ತೆ. ಹಾಗೆ ಅಧಿವೇಶನಗಳ ಸಮಯದಲ್ಲಿ ಮತ್ತು ಸಭೆಗಳಲ್ಲಿ ಹಾಜರಾದ ಸಂದರ್ಭದಲ್ಲಿ ಅವರಿಗೆ ದಿನಭತ್ಯೆಯನ್ನು ಕಲ್ಪಿಸಿಕೊಡುವಂಥ ನಾವು ಕಾಣ್ತೇವೆ. ಹಾಗೆ ಅವರಿಗೆ ಕಚೇರಿ ಮತ್ತು ಕಚೇರಿ ಸಹಾಯಕರನ್ನು ಒದಗಿಸಿಕೊಟ್ಟಿರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ನಿವೃತ್ತಿ ನಂತರ ಪಿಂಚಣಿಯ ಒಂದು ಸೌಲಭ್ಯವನ್ನು ಕೂಡ ಅವರು ಹೊಂದಿರುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಈ ಒಂದು ವಿಧಾನಸಭೆಯ ಇನ್ನೊಂದು ಪ್ರಮುಖವಾದಂಥ ಒಂದು ರಚನೆಯಲ್ಲಿ ಬರುವಂಥ ಅಂಶ ಅಂದರೆ ಅದು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್. ನೋಡಿ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇವರು ಆ ಒಂದು ವಿಧಾನಸಭೆಯ
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಂಥ ನಾವು ಕಾಣ್ತೇವೆ. ಸಂವಿಧಾನದ 178ನೇ ವಿಧಿಯನ್ವಯ ರಾಜ್ಯ ವಿಧಾನಸಭೆಯ ಸದಸ್ಯರುಗಳಲ್ಲಿ ತಮ್ಮಲ್ಲೇ ಒಬ್ಬರನ್ನು ಆ ಒಂದು ಕಾರ್ಯಕಲಾಪಗಳ ಒಂದು ಅಧ್ಯಕ್ಷತೆಯನ್ನು ವಹಿಸುವಂಥ ಉದ್ದೇಶದಿಂದ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಅಂದರೆ ಸ್ಪೀಕರನ್ನಾಗಿ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಅಂದರೆ ಉಪಸಭಾಧ್ಯಕ್ಷರನ್ನಾಗಿ ಅಥವಾ ಡೆಪ್ಯೂಟಿ ಸ್ಪೀಕರನ್ನಾಗಿ ಆಯ್ಕೆ ಮಾಡುವಂಥ ಅಧಿಕಾರವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ 178ನೇ ವಿಧಿಯನ್ವಯ ಸದನದ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನ ಸ್ಪೀಕರನ್ನಾಗಿ ಮತ್ತೊಬ್ಬರನ್ನ ಡೆಪ್ಯೂಟಿ ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಹೊಂದಿರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಇವರನ್ನು ನಾವು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೇವೆ. ಸ್ಪೀಕರ್ ಆಗಿ ಆಯ್ಕೆಯಾದಂಥವರು ಅವರು ಪಕ್ಷಾತೀತವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅಂದರೆ ಯಾವುದೇ ಪಕ್ಷಕ್ಕೆ ಸೇರಿದವರ ರೀತಿಯಲ್ಲಿ ವರ್ತಿಸಬಾರ್ದು, ಅವರು ಪಕ್ಷಾತೀತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನೋಡಿ, ವಿಧಾನಸಭೆ ವಿಸರ್ಜನೆಗೊಂಡರೂ ಕೂಡ ಸ್ಪೀಕರ್ ಅವರು ಅಧಿಕಾರಾವಧಿಯಲ್ಲಿ ಇರ್ತಾರೆ. ಅಂದರೆ ಅವರು ವಿಧಾನಸಭೆ ಆಯ್ಕೆಯಾಗುವವರೆಗೆ ಅವರು ಅಧಿಕಾರದಲ್ಲಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಈ ರೀತಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರು ಸದನದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವ್ರ ಬಗ್ಗೆ ಆ ಎಲ್ಲ ಅಂಶಗಳ ಬಗ್ಗೆ ವಿಸ್ತಾರವಾಗಿ ನಾನು ಆ ಒಂದು ಅಂಶಗಳನ್ನ ಹೇಳ್ತೇನೆ. ಇಷ್ಟು ಆ ಒಂದು ವಿಧಾನಸಭೆಯ ರಚನೆ, ಅಂದರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು, ಹಾಗೆ ಅವರ ಚುನಾವಣಾ ವಿಧಾನ, ಹಾಗೆ ಅರ್ಹತೆಗಳು, ಅಧಿಕಾರಾವಧಿ, ಕೋರಂ, ಅಧಿವೇಶನ, ಹಾಗೆ ಆ ಒಂದು ವೇತನ ಮತ್ತು ಭತ್ಯೆಗಳು, ಹಾಗೆ ಅಥವಾ ಸವಲತ್ತುಗಳು, ಮತ್ತು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್, ಇಷ್ಟು ಅಂಶಗಳನ್ನ ಸಂಕ್ಷಿಪ್ತವಾಗಿ ಆ ಒಂದು ವಿಧಾನಸಭೆಯ ರಚನೆಯಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಹಾಗೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ಬಗ್ಗೆ ನಾವು ವಿಧಾನಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.